ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ನಿಯಂತ್ರಣ ಸುಗ್ರೀವಾಜ್ಞೆ 2025 ಡ್ರಾಫ್ಟ್ ಪ್ರತಿಯನ್ನ ಈಗಾಗಲೇ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಸಿದ್ಧಪಡಿಸಿರುವಂತದ್ದು. ನಿನ್ನೆ ತಡರಾತ್ರಿಯವರೆಗೂ ಡ್ರಾಫ್ಟ್ ಅನ್ನ ಸಚಿವ ಸಿದ್ಧಪಡಿಸಿರುವಂತದ್ದು. ಇಂದು ಸುಗ್ರೀವಾಜ್ಞೆಯ ಪ್ರತಿಯನ್ನ ಸಿಎಂ ಪರಿಶೀಲಿಸಲಿದ್ದಾರೆ. ಸಿಎಂ ಕೈಯಲ್ಲಿರುವಂತಹ ಸುಗ್ರೀವಾಜ್ಞೆ ಪರಮಾಧಿಕಾರ. ಸಿಎಂ ಪರಿಶೀಲನೆಯ ಬಳಿಕ ರಾಜ್ಯಪಾಲರ ಅಂಕಿತ ಇಂದು ಅಥವಾ ನಾಳೆ ರಾಜ್ಯಪಾಲರ ಅಂಕಿತ ಬೀಳುವಂತಹ ಸಾಧ್ಯತೆ ಇದೆ. ಮೈಕ್ರೋ ಫೈನಾನ್ಸ್ ನಿಯಂತ್ರಣ ಸುಗ್ರೀವಾಜ್ಞೆ 2025 ಡ್ರಾಫ್ಟ್ ಪ್ರತಿಯನ್ನ ಈಗಾಗಲೇ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಸಿದ್ಧಪಡಿಸಿರುವಂತದ್ದು. ಇನ್ನು ನಿನ್ನೆ ತಡರಾತ್ರಿಯವರೆಗೂ ಈ ಒಂದು ಡ್ರಾಫ್ಟ್ ಪ್ರತಿಯನ್ನ ಸಚಿವ ಸಿದ್ಧಪಡಿಸಿರುವಂತದ್ದು. ಇಂದು ಸುಗ್ರೀವಾಜ್ಞೆಯನ್ನ ಸಿಎಂ ಪರಿಶೀಲಿಸಲಿದ್ದಾರೆ. ಸಿಎಂ ಕೈಯಲ್ಲಿರುವಂತಹ ಈ ಒಂದು ಸುಗ್ರೀವಾಜ್ಞೆ ಪರಮಾಧಿಕಾರವನ್ನ ಬಳಸಲಾಗುತ್ತೆ. ಸಿಎಂ ಪರಿಶೀಲನೆಯ ಬಳಿಕ ರಾಜ್ಯಪಾಲರ ಅಂಕಿತ ಬೀಳುತ್ತೆ. ಇಂದು ಅಥವಾ ನಾಳೆ ರಾಜ್ಯಪಾಲರ ಅಂಕಿತ ಬೀಳುವಂತಹ ಸಾಧ್ಯತೆ ಇದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಮೈಕ್ರೋ ಫೈನಾನ್ಸ್ ನಿಯಂತ್ರಣ ಸುಗ್ರೀವಾಜ್ಞೆ 2025 ಡ್ರಾಫ್ಟ್ ಪ್ರತಿಯನ್ನ ಈಗಾಗಲೇ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಸಿದ್ಧಪಡಿಸಿರುವಂತದ್ದು. ನಿನ್ನೆ ತಡರಾತ್ರಿಯವರೆಗೂ ಈ ಒಂದು ಡ್ರಾಫ್ಟ್ ಪ್ರತಿಯನ್ನ ಸಚಿವ ಸಿದ್ಧಪಡಿಸಿರುವಂತದ್ದು. ಇಂದು ಸುಗ್ರೀವಾಜ್ಞೆ ಪ್ರತಿಯನ್ನ ಸಿಎಂ ಪರಿಶೀಲಿಸಲಿದ್ದಾರೆ. ಸಿಎಂ ಕೈಯಲ್ಲಿರುವಂತಹ ಈ ಒಂದು ಸುಗ್ರೀವಾಜ್ಞೆ ಪರಮಾಧಿಕಾರವನ್ನ ಯಾವ ರೀತಿ ಬಳಸಲಾಗುತ್ತೆ, ಈ ಒಂದು ಸುಗ್ರೀವಾಜ್ಞೆಯಲ್ಲಿ ಯಾವ ರೀತಿಯ ವಿಷಯಗಳನ್ನ ಒಳಗೊಂಡಿರುತ್ತೆ ಎಂಬುದಾಗಿ ಕಾದ್ ನೋಡಬೇಕಾಗಿರುವಂತದ್ದು. ಇನ್ನು ಸಿಎಂ ಪರಿಶೀಲನೆಯ ಬಳಿಕ ರಾಜ್ಯಪಾಲರ ಅಂಕಿತ ಬೀಳುವಂತಹ ಸಾಧ್ಯತೆ ಇದೆ. ಇಂದು ಅಥವಾ ನಾಳೆ ರಾಜ್ಯಪಾಲರ ಅಂಕಿತ ಬೀಳುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಮೈಕ್ರೋ ಫೈನಾನ್ಸ್ ನಿಯಂತ್ರಣ ಸುಗ್ರೀವಾಜ್ಞೆ 2025 ಡ್ರಾಫ್ಟ್ ಪ್ರತಿ ಈಗಾಗಲೇ ರೆಡಿ ಆಗಿರುವಂತದ್ದು.
ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಯಲು ಸುಗ್ರೀವಾಜ್ಞೆಯನ್ನ ಈಗಾಗಲೇ ರೆಡಿ ಮಾಡಿರುವಂತದ್ದು. ಈ ಒಂದು ಸುಗ್ರೀವಾಜ್ಞೆಯಲ್ಲಿ ಏನೇನಿದೆ ಅನ್ನೋದನ್ನ ನೋಡುವುದಾದ್ರೆ, ತಪ್ಪಿತಸ್ಥರಿಗೆ 3 ವರ್ಷ ಕಠಿಣ ಶಿಕ್ಷೆಯನ್ನ, 5 ಲಕ್ಷದವರೆಗೆ ದಂಡವನ್ನ ವಿಧಿಸಲಾಗುತ್ತೆ. ಸುಗ್ರೀವಾಜ್ಞೆಯಲ್ಲಿ ಪೊಲೀಸರಿಗೆ ಹೆಚ್ಚಿನ ಅಧಿಕಾರವನ್ನ ನೀಡಲಾಗ್ತಾ ಇದೆ. ಡಿವೈಎಸ್ಪಿ ಮೇಲ್ಪಟ್ಟ ಅಧಿಕಾರಿಗಳಿಗೆ ಹೆಚ್ಚಿನ ಅಧಿಕಾರವನ್ನ ನೀಡಲಾಗುತ್ತೆ. ಪ್ರಕರಣದ ಮೇಲೆ ಸುಮೋಟೋ ದಾಖಲಿಸುವಂತಹ ಅವಕಾಶವನ್ನ ಈಗ ನೀಡಲಾಗ್ತಾ ಇದೆ. ಪ್ರಕರಣ ದಾಖಲಿಸದೆ ಕಡೆಗಣನೆಯನ್ನ ಮಾಡುವಂತಿಲ್ಲ. ಹಾಗೆ ಜೊತೆಗೆ ಒಂಬಡ್ಸ್ಮನ್ ಅಧಿಕಾರಿ ನೇಮಿಸಲು ಈಗ ಅವಕಾಶವನ್ನ ನೀಡಲಾಗ್ತಾ ಇದೆ. ಸಾಲ ಮರುಪಾವತಿ ಸಂಬಂಧ ಮಧ್ಯಸ್ಥಿಕೆಯನ್ನ ವಹಿಸಲು ಅಧಿಕಾರಿಯನ್ನ ನೇಮಿಸಲಾಗುತ್ತೆ. ಮೈಕ್ರೋ ಫೈನಾನ್ಸ್ ಹಾವಳಿಯನ್ನ ತಡೆಯಲು ಈಗ ಸುಗ್ರೀವಾಜ್ಞೆ 2025 ತರಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇರುವಂತದ್ದು. ಈಗಾಗಲೇ ಮೈಕ್ರೋ ಫೈನಾನ್ಸ್ ಏನೋ ಒಂದು ಡ್ರಾಫ್ಟ್ ಪ್ರತಿಯನ್ನ HK ಪಾಟೀಲ್ ಅವರು ಕೂಡ ರೆಡಿ ಮಾಡಿರುವಂತದ್ದು. ಈ ಒಂದು ಡ್ರಾಫ್ಟ್ ಪ್ರತಿಯಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ, ತಪ್ಪಿತಸ್ಥರಿಗೆ 3 ವರ್ಷ ಕಠಿಣ ಶಿಕ್ಷೆಯನ್ನ ನೀಡುವಂತಹ ಜೊತೆಗೆ 5 ಲಕ್ಷದವರೆಗೆ ದಂಡವನ್ನ ವಿಧಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಸುಗ್ರೀವಾಜ್ಞೆಯಲ್ಲಿ ಪೊಲೀಸರಿಗೆ ಹೆಚ್ಚಿನ ಅಧಿಕಾರವನ್ನ ನೀಡಲಾಗುತ್ತೆ. ಡಿವೈಎಸ್ಪಿ ಮೇಲ್ಪಟ್ಟಂತಹ ಅಧಿಕಾರಿಗಳಿಗೆ ಹೆಚ್ಚಿನ ಅಧಿಕಾರವನ್ನ ನೀಡಲಾಗುತ್ತೆ. ಜೊತೆಗೆ ಪ್ರಕರಣದ ಮೇಲೆ ಸುಮೋಟೋ ದಾಖಲಿಸುವಂತಹ ಅವಕಾಶವನ್ನ ನೀಡಲಾಗುತ್ತೆ. ಪ್ರಕರಣವನ್ನ ದಾಖಲಿಸದೆ ಕಡೆಗಣನೆಯನ್ನ ಮಾಡುವಂತಿಲ್ಲ ಎಂಬುದಾಗಿ ಕೂಡ ಈ ಒಂದು ಸುಗ್ರೀವಾಜ್ಞೆಯಲ್ಲಿ ಹೊರಡಿಸಲಾಗ್ತಾ ಇದೆ. ಇನ್ನು ಒಂಬಡ್ಸ್ಮನ್ ಅಧಿಕಾರಿಯನ್ನ ನೇಮಿಸಲು ಕೂಡ ಅವಕಾಶವನ್ನ ನೀಡಲಾಗುತ್ತೆ. ಜೊತೆಗೆ ಸಾಲವನ್ನ ಮರುಪಾವತಿ ಸಂಬಂಧ ಮಧ್ಯಸ್ಥಿಕೆಯನ್ನ ವಹಿಸಲು ಅಧಿಕಾರಿಯನ್ನ ನೇಮಿಸಲು ಕೂಡ ಈಗ ರಾಜ್ಯ ಸರ್ಕಾರದ ಈ ಒಂದು ಸುಗ್ರೀವಾಜ್ಞೆಯಲ್ಲಿ ಈ ಒಂದು ಡ್ರಾಫ್ಟ್ ಪ್ರತಿಯಲ್ಲಿ ಕಂಡು ಬರುವಂತಹ ಅಂಶಗಳು ಈಗ ನಿಮ್ಮ ಮುಂದೆ ಹೇಳ್ತಾ ಇದ್ದೇವೆ. ತಪ್ಪಿತಸ್ಥರಿಗೆ 3 ವರ್ಷ ಕಠಿಣ ಶಿಕ್ಷೆಯನ್ನ, ಜೊತೆಗೆ 5 ಲಕ್ಷದವರೆಗೆ ದಂಡವನ್ನ ವಿಧಿಸುವಂತಹ ಅಧಿಕಾರವನ್ನ ನೀಡಲಾಗುತ್ತೆ. ಇನ್ನು ಸುಗ್ರೀವಾಜ್ಞೆಯಲ್ಲಿ ಪೊಲೀಸರಿಗೆ ಹೆಚ್ಚಿನ ಅಧಿಕಾರವನ್ನ ನೀಡಲಾಗ್ತಾ ಇದೆ. ಡಿವೈಎಸ್ಪಿ ಮೇಲ್ಪಟ್ಟ ಅಧಿಕಾರಿಗಳಿಗೆ ಹೆಚ್ಚಿನ ಅಧಿಕಾರವನ್ನ ನೀಡಲಾಗುತ್ತೆ. ಪ್ರಕರಣದ ಮೇಲೆ ಸುಮೋಟೋ ದಾಖಲಿಸುವಂತಹ ಅವಕಾಶವನ್ನ ನೀಡಲಾಗುತ್ತೆ. ಪ್ರಕರಣವನ್ನ ದಾಖಲಿಸದೆ ಕಡೆಗಣನೆಯನ್ನ ಮಾಡುವಂತಿಲ್ಲ. ಒಂಬಡ್ಸ್ಮನ್ ಅಧಿಕಾರಿಯನ್ನ ನೇಮಿಸಲು ಅವಕಾಶವನ್ನ ನೀಡಲಾಗ್ತಾ ಇದೆ. ಸಾಲ ಮರುಪಾವತಿ ಸಂಬಂಧ ಮಧ್ಯಸ್ಥಿಕೆಯನ್ನ ವಹಿಸಲು ಅಧಿಕಾರಿಯನ್ನ ಕೂಡ ನೇಮಿಸಲಾಗುತ್ತೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಇದಿಷ್ಟು ಈ ಹೊತ್ತಿನ ಸುದ್ದಿ. ಹೆಚ್ಚಿನ ಸುದ್ದಿಗಾಗಿ ನೋಡುತ್ತಾ ಇರಿ ಈಡನ್ ನ್ಯೂಸ್. ನಿಮ್ಮೊಂದಿಗೆ ನಾವಿದ್ದೇವೆ. ಕ್ರಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಕೋರ್ಸ್ನ 30 ಡೇಸಿಂದ 45 ಡೇಸು ಇರುತ್ತೆ ಕ್ರಾಶ್ ಕೋರ್ಸ್. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ಅವ್ರಿಗೆ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.